ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಮನುಷ್ಯನಲ್ಲಿ ಪೂಜ್ಯತೆಗೆ ಕಾರಣವಾದ ಗುಣಗಳು ಯಾವುವು ಎಂಬುದನ್ನು ಕುರಿತು ಕೃಷ್ಣ ನಾರದರ ಸಂವಾದಗಳು ಎಂಬ 66ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಕೇಳುತ್ತಿರುವನು, ತಾತ, ಈ ಲೋಕದಲ್ಲಿ ಎಂತಹ ಮನುಷ್ಯರು ಪೂಜ್ಯರೆನಿಸುವರೋ ಅದಕ್ಕೆ ಯಾವ ಗುಣಗಳಿರಬೇಕು ಎಂದಾಗ ಭೀಷ್ಮರು ಹೇಳುತ್ತಾರೆ, ಯುಧಿಷ್ಠಿರ, ಇದೇ ವಿಷಯದಲ್ಲಿ ಕೃಷ್ಣ ನಾರದರಿಗೆ ನಡೆದ ಸಂವಾದ ರೂಪವಾದ ಇತಿಹಾಸಗಳನ್ನು ಉದಾಹರಿಸುವರು. ಒಮ್ಮೆ ಕೃಷ್ಣನು ನಾರದನ ಬಳಿಗೆ ಹೋದಾಗ ಆ ನಾರದನು ಬದ್ಧಾಂಜಲಿಯಾಗಿ ಬ್ರಾಹ್ಮಣರನ್ನು ಪೂಜೆ ಮಾಡುತ್ತಿದ್ದುದನ್ನು ಕಂಡು, ನಾರದ, ಯಾರನ್ನು ನಮಸ್ಕರಿಸುತ್ತಿರುವೆ? ಯಾರಲ್ಲಿ ಎಷ್ಟು ಗೌರವವನ್ನು ತೋರಿಸುತ್ತಿರುವೆ? ನಾನು ಕೇಳಬಹುದಾದರೆ ಅದನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ನಾರದನು, ಕೃಷ್ಣ, ನೀನಲ್ಲದೆ ಈ ವಿಷಯವನ್ನು ಕೇಳಲು ಬೇರೆ ಯಾವನು ಅರ್ಹನೋ? ಅದನ್ನೇ ಹೇಳುವೆನು ಕೇಳು. ಲೋಕದಲ್ಲಿ ಯಾರು ವರುಣ, ವಾಯು, ಸೂರ್ಯ, ಪರ್ಜನ್ಯ, ಅಗ್ನಿ, ಸ್ಥಾಣು, ಸ್ಕಂದ, ಮಹಾಲಕ್ಷ್ಮಿ, ವಿಷ್ಣು, ಬ್ರಹ್ಮ, ಬೃಹಸ್ಪತಿ, ಚಂದ್ರಮನು, ಭೂಮಿ, ಸರಸ್ವತಿ, ಜಲದೇವತೆ ಇವರನ್ನು ಯಾವಾಗಲೂ ನಮಸ್ಕರಿಸುವರೋ ಅವರನ್ನು ನಾನು ನಮಸ್ಕರಿಸುವೆನು. ತಪೋಧನರು, ವೇದಜ್ಞರು, ವೇದಾಧ್ಯಯನಪರರು ಆದ ಮಹಾತ್ಮರನ್ನು ನಾನು ಯಾವಾಗಲೂ ಪೂಜಿಸುತ್ತಿರುವೆನು. ಯಾವುದನ್ನೂ ಭುಜಿಸದೆ ದೇವಕಾರ್ಯಗಳನ್ನು ನಡೆಸತಕ್ಕವರು, ಆತ್ಮಸ್ತುತಿ ಇಲ್ಲದವರು, ಇದ್ದುದರಲ್ಲಿ ತೃಪ್ತಿ ಹೊಂದಿದವರು, ತಾಳ್ಮೆಯುಳ್ಳವರು ಆದ ಮಹಾತ್ಮರನ್ನು ನಾನು ಯಾವಾಗಲೂ ನಮಸ್ಕರಿಸುವೆನು. ಮನಸ್ಸನ್ನು, ಇಂದ್ರಿಯಗಳನ್ನು ಅಡಗಿಸಿ ಕ್ಷಮಾಶೀಲರಾಗಿ ಇಷ್ಟಿಗಳನ್ನು ಮಾಡುತ್ತಾ ಸತ್ಯ ಧರ್ಮಗಳನ್ನು ಬಿಡದೆ ಭೂದಾನ ಗೋದಾನಗಳನ್ನು ಮಾಡತಕ್ಕ ಮಹಾತ್ಮರನ್ನು ನಾನು ನಮಸ್ಕರಿಸುವೆನು. ಕಾಡಿನಲ್ಲಿ ಫಲಮೂಲಗಳನ್ನು ಭಕ್ಷಿಸುತ್ತಾ ತಪೋನಿರತರಾಗಿ ಸತ್ಕರ್ಮರತರಾಗಿ ಸಂಗ್ರಹದಲ್ಲಿ ಆಶೆಯಿಲ್ಲದವರನ್ನು ನಾನು ನಮಸ್ಕರಿಸುವೆನು. ಭೃತ್ಯರನ್ನು ಪೋಷಿಸುವುದರಲ್ಲಿ ಸಮರ್ಥರು, ಅತಿಥಿ ಪೂಜೆಯನ್ನೇ ವ್ರತವಾಗಿ ಉಳ್ಳವರು, ದೇವತೆಗಳಿಗೆ ನಿವೇದಿಸಿದ ಶೇಷವನ್ನೇ ಭುಜಿಸತಕ್ಕವರು ಆದ ಮಹಾತ್ಮರನ್ನು ನಾನು ಪೂಜಿಸುವೆನು. ಯಾರು ವೇದಗಳನ್ನೆಲ್ಲ ಓದಿ ಬ್ರಹ್ಮಚರ್ಯಯುಳ್ಳವರಾಗಿ ಯಾಗ ಮಾಡಿಸುವುದು, ವೇದಗಳನ್ನು ಕಲಿಸುವುದು ಈ ಕಾರ್ಯದಲ್ಲಿ ನಿರತರಾಗಿರುವರೋ ಅಂಥವರನ್ನು ನಾನು ನಿತ್ಯವೂ ಪೂಜಿಸುವೆನು. ಸಮಸ್ತ ಭೂತಗಳಲ್ಲಿಯೂ ಪ್ರಸನ್ನ ಮನಸ್ಸುಳ್ಳವರಾಗಿ ಮಧ್ಯಾಹ್ನದವರೆಗೂ ವೇದಾಧ್ಯಯನ ರತರಾಗಿರುವತಕ್ಕವರನ್ನು ನಾನು ಪೂಜಿಸುವೆನು. ಗುರುಗಳನ್ನು ಸಂತೋಷಪಡಿಸತಕ್ಕವರು, ವೇದಾಧ್ಯಯನದಲ್ಲಿ ನಿರತರಾಗಿ ಸ್ಥಿರ ವ್ರತವುಳ್ಳವರಾಗಿ ಶಾಸ್ತ್ರ ಶ್ರವಣ ಶ್ರದ್ಧೆಯುಳ್ಳವರಾಗಿ ಅಸೂಯಾರಹಿತರಾಗಿರತಕ್ಕವರನ್ನು ನಾನು ಸದಾ ನಮಸ್ಕರಿಸುವೆನು. ಒಳ್ಳೆಯ ವ್ರತವನ್ನು ಹಿಡಿದು ಸತ್ಯ ಪ್ರತಿಜ್ಞೆಯುಳ್ಳವರಾಗಿ ಮುನಿಚರ್ಯೆಯಲ್ಲಿರುತ್ತಾ ಹವ್ಯ ಕವ್ಯಗಳನ್ನು ನಡೆಸತಕ್ಕ ಬ್ರಾಹ್ಮಣರಾರೋ ಅವರನ್ನು ನಾನು ನಮಸ್ಕರಿಸುವೆನು. ಗುರುಕುಲ ವಾಸ ಮಾಡುತ್ತಾ ಭೈಕ್ಷಚರ್ಯೆಯಲ್ಲಿದ್ದು ಕೃಶರಾಗಿ ಸುಖಕ್ಕೂ ಧನಕ್ಕೂ ಆಶೆ ಪಡೆದವರಾರೋ ಅವರನ್ನು ನಾನು ನಮಸ್ಕರಿಸುವೆನು. ಮಮಕಾರವಿಲ್ಲದೆ ತಮಗೆ ವಿರೋಧಿಗಳಿಲ್ಲದೆ ಪ್ರಯೋಜನಾಪೇಕ್ಷೆಯನ್ನು ಬಿಟ್ಟು ವೇದಾಧ್ಯಯನ ಮಾಡಿ ವೇದ ಪಠನವನ್ನು ಮಾಡತಕ್ಕ ವಾಕ್ಪಟುತ್ವವುಳ್ಳ ಬ್ರಾಹ್ಮಣರನ್ನು ನಾನು ನಮಸ್ಕರಿಸುವೆನು. ಅಹಿಂಸಾರತರಾಗಿ ಸತ್ಯವ್ರತರಾಗಿ ಶಮದಮಗಳುಳ್ಳವರು ಯಾರೋ ಅವರನ್ನು ನಾನು ನಮಸ್ಕರಿಸುವೆನು. ದೇವತಾತಿಥಿ ಪೂಜೆಗಳಲ್ಲಿ ಶ್ರದ್ಧೆಯುಳ್ಳವರಾಗಿ ಗೃಹಸ್ಥರಾಗಿದ್ದುಕೊಂಡು ಕಪೋತ ವೃತ್ತಿಗೆಂದಿರುವ, ಅಂದರೆ ಧಾನ್ಯದ ಕಾಳುಗಳನ್ನು ಆಯ್ದು ತಂದು ಆಯಾ ದಿನದ ಜೀವನವನ್ನು ನಡೆಸತಕ್ಕ ಬ್ರಾಹ್ಮಣರಾರೋ ಅವರನ್ನು ನಾನು ನಮಸ್ಕರಿಸುವೆನು. ಯಾರು ಧರ್ಮಾರ್ಥ ಕಾಮಗಳನ್ನು ಉಚಿತವಾಗಿ ಕರ್ಮಗಳಲ್ಲಿ ಉಪಯೋಗಿಸುತ್ತಾ ಅವುಗಳಲ್ಲಿ ಗುರುಲಾಘವಗಳ ನಿಯಮವನ್ನು ಕೆಡಿಸದೆ ಶಿಷ್ಟಾಚಾರದಿಂದ ಇರುವರೋ ಅಂಥವರನ್ನು ನಾನು ನಮಸ್ಕರಿಸುವೆನು. ಶಾಸ್ತ್ರ ಸಂಪನ್ನರಾಗಿ ಆಶೆಯನ್ನು ಬಿಟ್ಟು ಪುಣ್ಯಶೀಲರಾಗಿರುವವರನ್ನು ನಾನು ನಮಸ್ಕರಿಸುವೆನು. ತಮ್ಮ ಕರ್ಮಗಳನ್ನು ತಕ್ಕ ಕಾಲದಲ್ಲಿ ನಡೆಸುತ್ತಾ ಧರ್ಮಾರ್ಥ ಕಾಮಗಳಲ್ಲಿಯೂ ಕರ್ಮ ಸಾಧನಗಳಲ್ಲಿಯೂ ಫಲಾಕಾಂಕ್ಷೆಯಿಲ್ಲದೆ ಶಿಷ್ಟಾಚಾರದಲ್ಲಿ ಇರುವವರನ್ನು ನಾನು ನಮಸ್ಕರಿಸುವೆನು. ಗಾಳಿ, ನೀರು, ವೈಶ್ವದೇವದಲ್ಲಿ ಉಳಿದ ಶೇಷಾನ್ನ ಇವುಗಳನ್ನೇ ಭಕ್ಷಿಸುತ್ತಾ ವಿವಿಧ ವ್ರತಗಳನ್ನು ನಡೆಸತಕ್ಕವರಾರೋ ಅವರನ್ನೇ ನಾನು ನಮಸ್ಕರಿಸುವೆನು. ಅಯೋನಿಜರು ಅಗ್ನಿಯಿಂದಲೂ ಬ್ರಹ್ಮನಿಂದಲೂ ಸಮಸ್ತ ಭೂತಗಳಿಂದಲೂ ಅಂತರ್ಯಾಮಿಯಾದ ಪರಮಾತ್ಮನಿಂದಲೂ ಸಾಕ್ಷಾತ್ತಾಗಿ ಹುಟ್ಟಿದವರು ಆದ ಋಷಿಗಳನ್ನು ನಾನು ನಮಸ್ಕರಿಸುವೆನು. ಲೋಕಕ್ಕೆಲ್ಲ ಮೇಲೆನಿಸಿ ಉತ್ತಮ ಕುಲದಲ್ಲಿ ಹುಟ್ಟಿ ಅಜ್ಞಾನ ನಿವರ್ತಕರಾಗಿ ಅಂಧಕಾರ ವಿನಾಶಕನಾದ ಸೂರ್ಯನಂತೆ ಬೆಳಗುವ ಋಷಿಗಳನ್ನು ನಮಸ್ಕರಿಸುವೆನು. ಆದುದರಿಂದ ಓ ವಾಸುದೇವ, ನೀನು ಅಂತಹ ಬ್ರಾಹ್ಮಣನನ್ನು ಪೂಜಿಸು.
ಪೂಜೆಯಿಂದ ಸಂತುಷ್ಟರಾದ ಆ ಮಹಾತ್ಮರು ಇಹಪರಗಳೆರಡರಲ್ಲಿಯೂ ಸೌಖ್ಯವನ್ನು ಕೊಡಬಲ್ಲವರು. ಅವರು ಲೋಕಸುಖಕ್ಕಾಗಿಯೇ ಅಲ್ಲಲ್ಲಿ ಸಂಚರಿಸುತ್ತಿರುವರು. ನಿನಗೂ ಅವರಿಂದ ಕ್ಷೇಮವುಂಟು. ಅತಿಥಿ ಪೂಜೆಯನ್ನು ಮಾಡುತ್ತಾ ಗೋಬ್ರಾಹ್ಮಣರನ್ನು ಸತ್ಯವನ್ನು ಸದಾ ಆಧರಿಸತಕ್ಕವರು, ಸಮಸ್ತ ಕಷ್ಟಗಳನ್ನು ದಾಟುವರು. ಜಿತೇಂದ್ರಿಯರಾಗಿ ಅಧ್ಯಯನ ಪರರಾಗಿ ಅಸೂಯಾರಹಿತರಾಗಿ ಇರತಕ್ಕವರು ತಮ್ಮ ಕಷ್ಟಗಳನ್ನೆಲ್ಲ ದಾಟುವರು. ವೇದವೊಂದನ್ನೇ ಆಧಾರವಾಗಿ ನಂಬಿ ಶ್ರದ್ಧಾಭಕ್ತಿಗಳಿಂದ ದೇವತೆಗಳನ್ನು ಪೂಜಿಸತಕ್ಕವರು ಕಷ್ಟಗಳನ್ನು ದಾಟುವರು. ಬ್ರಾಹ್ಮಣೋತ್ತಮರನ್ನು ನಮಸ್ಕರಿಸುತ್ತಾ ವ್ರತನಿಷ್ಠರಾಗಿ ದಾನರತರಾಗಿರತಕ್ಕವರು ಕಷ್ಟಗಳನ್ನು ದಾಟುವರು. ತಪೋನಿರತರಾಗಿ ಕೌಮಾರ ಬ್ರಹ್ಮಚರ್ಯೆಯನ್ನು ಎಂದರೆ ಬಾಲ್ಯದಿಂದಲೇ ದೃಢ ಬ್ರಹ್ಮಚರ್ಯೆಯನ್ನು ಹಿಡಿದು ತಪಸ್ಸಿನಿಂದ ಶುದ್ಧ ಮನಸ್ಸುಳ್ಳವರು ಕಷ್ಟಗಳನ್ನು ದಾಟುವರು. ದೇವತೆಗಳನ್ನು ಪಿತೃಗಳನ್ನು ಅತಿಥಿಗಳನ್ನು ಪೂಜಿಸುತ್ತಾ ಭೃತ್ಯರನ್ನು ಆಧರಿಸುತ್ತಾ ಶಿಷ್ಟಾನ್ನವನ್ನೇ ಭುಜಿಸತಕ್ಕವರು ಕಷ್ಟಗಳನ್ನು ದಾಟುವರು. ವಿದ್ಯುಕ್ತವಾಗಿ ಅಗ್ನಿಹೋತ್ರಗಳನ್ನು ಕಲ್ಪಿಸಿ ಎಡಬಿಡದೆ ಅಗ್ನಿಕಾರ್ಯಗಳನ್ನು ನಡೆಸುತ್ತಾ ಯಜ್ಞದಲ್ಲಿ ಸೋಮಪಾನ ಮಾಡಿದವರು ಕಷ್ಟಗಳನ್ನು ದಾಟುವರು. ತಂದೆ ತಾಯಿಗಳಲ್ಲಿಯೂ ಗುರುವಿನಲ್ಲಿಯೂ ನಿನ್ನಂತೆ ವಿನಯದಿಂದ ನಡೆಯತಕ್ಕವರು ಕಷ್ಟಗಳನ್ನು ದಾಟುವರು ಎಂದು ಹೇಳಿ ನಾರದನು ಅಷ್ಟಕ್ಕೆ ನಿಲ್ಲಿಸಿದನು. ಆದುದರಿಂದ ಓ ಯುಧಿಷ್ಠಿರ, ನೀನು ಕೂಡ ದೇವತೆಗಳನ್ನು ಪಿತೃಗಳನ್ನು ಬ್ರಾಹ್ಮಣರನ್ನು ಚೆನ್ನಾಗಿ ಪೂಜಿಸುವುದರಿಂದ ಇಷ್ಟಗತಿಯನ್ನು ಹೊಂದಬಹುದು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದ 66ನೇ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.